ಮಧ್ಯಾಹ್ನದ ಒಂದು ವೇಳೆ ಊಟಕ್ಕೆ ಏನು ಮಾಡಬೇಕು ಅನ್ನೋದನ್ನ ನೀವೇ ನೋಡಿ. ಬಾರ್ಲಿ ಅನ್ನ ಮತ್ತು ಬೂದುಗುಂಬಳ ಪಲ್ಯ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ನೆನೆಸಿರುವ ಬಾರ್ಲಿ ಅಕ್ಕಿ, ತೆಂಗಿನ ಹಾಲು, ಸೈಂಧವ ಉಪ್ಪು, ಹೆಚ್ಚಿರುವ ಬೂದುಗುಂಬಳ, 1 ಕಪ್ ಈರುಳ್ಳಿ, ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಕಾಳು ಮೆಣಸಿನ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಈಗ ಈ ಬಾರ್ಲಿ ಅಕ್ಕಿ ಅನ್ನ ಅದನ್ನು ಮಾಡೋಣ. ಇದಕ್ಕೆ ಮೊದಲನೇದಾಗಿ ಬಾರ್ಲಿ ನೆನೆಸಿರೋ ಅಂಥದ್ದು. ಈ ಬಾರ್ಲಿ ಒಂದು ಸ್ವಲ್ಪ ಬೇಯೋದು ನಿಧಾನ, ಹಾಗಾಗಿ ಇದನ್ನು ನಾವು ರಾತ್ರಿ ಪೂರ್ತಿ ನೆನೆಸಿಡೋದ್ರಿಂದ ಬೇಯೋದು ಸುಲಭ ಆಗುತ್ತೆ. ಅಷ್ಟೇ ಅಲ್ಲ, ಯಾವುದೇ ಸೀರಿಯಲ್ಸ್ ಅಥವಾ ಪಲ್ಸಸ್ ಇರ್ಬೋದು, ನಾವು ನೆನೆಸೋದ್ರಿಂದ ಆ್ಯಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ನಮ್ಮಲ್ಲಿರುವಂತಹ ನ್ಯೂಟ್ರಿಷನ್, ಅಂದರೆ ನಮ್ಮ ಆಹಾರದಲ್ಲಿರುವಂಥ ನ್ಯೂಟ್ರಿಷನನ್ನು ಅಬ್ಸಾರ್ಬ್ ಮಾಡೋಕ್ಕೆ ಬಿಡಲ್ಲ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನೀರಲ್ಲಿ ನೆನೆಸ್ಬೇಕು. ಆ ನೆನೆಸಿರೋ ಅಂಥ ನೀರನ್ನು ನಾವು ಚೆಲ್ಲಬೇಕು, ಯಾಕಂದರೆ ಅದು ವಾಟರ್ ಸಾಲ್ಯುಬಲ್ ಇರುತ್ತೆ. ಸೊ ಅದನ್ನು ಚೆಲ್ಲಿ ನಾವು ಬೇರೆ ನೀರಲ್ಲಿ ಬೇಯಿಸಿದಾಗ ಆ್ಯಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸು ಸಾಕಷ್ಟು ಹೋಗಿ ನಮ್ಮ ಕರುಳಲ್ಲಿ ಬೇಗ ಅಬ್ಸಾರ್ಬ್ ಆಗೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಈಗ ಇದು ಬೇಯೋದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಈ ನೆನೆಸಿರೋಂಥ ಬಾರ್ಲಿನ ಹಾಕ್ತೀನಿ. ಬಾರ್ಲಿ ಒಂದಷ್ಟು ಬೆಂದ ಮೇಲೆ ಆಮೇಲೆ ತೆಂಗಿನ ಹಾಲನ್ನು ಹಾಕಿ ಪೂರ್ತಿ ಬಾರ್ಲಿನ ನಾವು ಅದರಲ್ಲಿ ಬೇಯಿಸ್ಕೊತೀವಿ. ಈ ಯವದ್ದು ಉಪಯೋಗ ಬಹಳಷ್ಟು ಪ್ರಮುಖವಾದಂಥದ್ದು. ಈ ಅಕ್ಕಿನ ನಾವು ಯಾವ ಥರ ಯೂಸ್ ಮಾಡ್ತೀವೋ ಅದೇ ಥರ ನಾವು ಆ್ಯಕ್ಚುಲಿ ದಿನನಿತ್ಯನೂ ಈ ಯವನ ನಾವು ಯೂಸ್ ಮಾಡ್ಬೋದು. ಸೊ ಇದು ಪಿತ್ತ ಮತ್ತು ಕಫನ ಎರಡನ್ನೂ ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರನೇ ಹಲವಾರು ಜನ ಇದನ್ನು ಯೂಸ್ ಮಾಡ್ತಾರೆ. ಈಗ ಹೊಟ್ಟೆ ಉರಿ ಇರ್ಬೋದು, ಅಥವಾ ಬರ್ನಿಂಗ್ ಮಿಚುರೇಷನ್ ಅಂತ ಏನು ಹೇಳ್ತೀವಿ ಅದು, ಅಥವಾ ಕಿಡ್ನಿ ಸ್ಟೋನ್ ಆದಾಗ ಮೊದಲನೇದಾಗಿ ಹೋಮ್ ರೆಮಿಡಿ ಅಂತ ಬರೋದು ಇದೇನೆ. ಸೊ ಬಾರ್ಲಿ ಗಂಜಿ ಕುಡಿರಿ, ಸ್ವಲ್ಪ ಉರಿ ಮೂತ್ರ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ. ಸೊ ಅಷ್ಟರ ಮಟ್ಟಿಗೆ ಪಿತ್ತವನ್ನು ಹಾಗೆ ಹೊಟ್ಟೆಯ ಉರಿಯನ್ನು ಕಡಿಮೆ ಮಾಡುವಂಥ ಸಾಮರ್ಥ್ಯ ಈ ಬಾರ್ಲಿಗಿದೆ. ಇದು ನೀರಲ್ಲಿ ಸ್ವಲ್ಪ ಬೆಂದ ಇದ್ದ ಹಾಗೇನೆ ತೆಂಗಿನ ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಪಾಯಸ ಮಾಡಬೇಕಾದ್ರೆ ಎಷ್ಟೋ ಸಲ ಏನಾಗುತ್ತೆ ಅಂತಂದರೆ ತೆಂಗಿನ ಹಾಲಿನ ಬದಲು ಹಾಲನ್ನು ಹಾಕ್ತಾರೆ. ನಿಮ್ಮ ಅಭಿಪ್ರಾಯ ಏನು? ಹಸುವಿನ ಹಾಲು, ಎಮ್ಮೆ ಹಾಲು, ಯಾವುದೇ ಹಾಲಿದ್ರೂ ಅಷ್ಟೇ, ಇದನ್ನು ಯಾವುದ್ರ ಜೊತೆನೂ ಮಿಕ್ಸ್ ಆಗಬಾರ್ದು. ಯಾವುದೇ ಸೀರಿಯಲ್ಸು, ಪಲ್ಸಸ್ಸು, ಇಂಡಿಯನ್ ಸ್ಪೈಸಸ್ ಬಿಟ್ಟು ಬೇರೆ ಇನ್ಯಾವುದ್ರ ಜೊತೆನೂ ಮಿಕ್ಸ್ ಆಗಬಾರ್ದು. ಮಿಕ್ಸ್ ಆದರೆ ಅದನ್ನು ವಿರುದ್ಧ ಆಹಾರ ಅಂತ ಕರಿತೀವಿ. ಸ್ವೀಟ್ ಮಾಡಬೇಕು, ಅದಕ್ಕೊಂಚೂರು ಹಾಲು ಹಾಕೋದು, ಆ ಅಭ್ಯಾಸ ಒಳ್ಳೆಯದಲ್ಲ. ತೆಂಗಿನ ಹಾಲು ನೀವು ಅಡುಗೆಗೆ ಹಾಕ್ತಿದ್ದೀರಾ ಅಂತಂದರೆ ಅದು ತೆಂಗಿನ ಹಾಲೇ ಆಗಿರಬೇಕು ಹೊರತು ಈ ಹಸುವಿನ ಹಾಲು ಅಥವಾ ಎಮ್ಮೆ ಹಾಲು ಅದನ್ನು ಹಾಕಬೇಡಿ. ಆ ಹಾಲಿಗೆ ನೀವೇನಿದ್ರು ಸ್ಪೈಸಸ್, ಅರಿಶಿನ, ಚಕ್ಕೆ ಅಂಥದ್ದನ್ನು ಕುದಿಸಿ ಕುಡಿಬೋದು ಹೊರತು ಬೇರೆ ಯಾವುದನ್ನು ಮಿಕ್ಸ್ ಮಾಡಬಾರ್ದು. ಹಾಲಿನ ಬೈ ಪ್ರಾಡಕ್ಟ್ ಅಂತ ಏನು ಹೇಳ್ತೀವಿ, ಮೊಸರು ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಈ ಎಲ್ಲದಕ್ಕೂ ಅಷ್ಟೇ ಯಾವುದೇ ಥರದ ಫ್ರೂಟ್ ಆಗಲಿ ಅಥವಾ ಇನ್ಯಾವುದೋ ಥರದ ತರಕಾರಿಗಳನ್ನು ಅಥವಾ ಸೀರಿಯಲ್ಸು, ಪಲ್ಸಸ್ನ ಮಿಕ್ಸ್ ಮಾಡೋದು ವಿರುದ್ಧ ಆಹಾರ, ಅಂದರೆ ಆಯುರ್ವೇದದ ಪದ್ಧತಿಗೆ ವಿರುದ್ಧ ಅಂತಲೇ ಹೇಳ್ತೀವಿ. ಅದನ್ನು ಮಿಕ್ಸ್ ಮಾಡೋದ್ರಿಂದ ಹಲವಾರು ಡಿಸೀಸ್ಗಳು, ಈಗ ಆಟೋ ಇಮ್ಯುನಿಟಿ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಿ, ಸೊ ಆ ಥರದ ಕಾಯಿಲೆಗಳು ಬರ್ತಾ ಹೋಗುತ್ತೆ. ಈಗ ಇದು ಕುದೀತಾ ಇದೆ. ಇದು ಪೂರ್ತಿಯಾಗಿ ಇಮ್ರಿ ಅನ್ನದ ಥರ ಆಗೋವರೆಗೂ ನಾವು ಈ ಕಡೆ ಪಲ್ಯದ ಒಗ್ಗರಣೆನ ಹಾಕ್ತಾ ಹೋಗೋಣ. ಕಾಯಿ ಪಲ್ಯ. ಈ ಕಾಯಲ್ಲಿ ನಾವು ಉಪಯೋಗಿಸ್ತಾ ಇರೋವಂಥದ್ದು ಕುಂಬಳಕಾಯಿ, ಅದರಲ್ಲೂ ಬೂದುಗುಂಬಳಕಾಯಿ ಅಥವಾ ಬಿಳಿ ಕುಂಬಳಕಾಯಿ ಏನು ಹೇಳ್ತೀವಿ ಅದನ್ನು. ಈ ಕುಂಬಳಕಾಯಿ ಉಪಯೋಗಿಸೋದಕ್ಕೆ ಇನ್ನೊಂದು ಇದೆ. ನಮ್ಮ ಈ ಮಾನಸಿಕ ಒತ್ತಡ ಅಥವಾ ಸ್ಟ್ರೆಸ್ ಅಂತ ಏನು ಹೇಳಿದ್ವಲ್ಲ, ಈ ಎಮೋಷ್ನಲ್ ಫ್ಯಾಕ್ಟರ್ನ ಕಂಟ್ರೋಲ್ ಮಾಡೋದಕ್ಕೂ ಈ ಕುಂಬಳಕಾಯಿ ತುಂಬ ಸಹಾಯ ಮಾಡುತ್ತೆ. ಈ ಗ್ಯಾಸ್ಟ್ರಿಕ್ ಸಮಸ್ಯೆನಲ್ಲಿ ಒಂದು ಫ್ಯಾಕ್ಟರ್ ಬಂದು ಸ್ಟ್ರೆಸ್, ನಮ್ಮ ಯೋಚನೆ ಅಥವಾ ನಮ್ಮ ಮಾನಸಿಕ ಒತ್ತಡ ಅಥವಾ ಟೆನ್ಷನ್, ಸ್ಟ್ರೆಸ್ ಅನ್ನುವಂಥದ್ದು, ಅದನ್ನು ಮೈಂಡ್ ಕಾಮ್ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಅದಕ್ಕೆ ನಾವು ಇವತ್ತು ಆರಿಸ್ಕೊಂಡಿರುವಂಥದ್ದು ಈ ಕುಂಬಳಕಾಯಿಯ ಪಲ್ಯ. ಸೊ ಇದಕ್ಕೆ ಒಗ್ಗರಣೆ, ಇದನ್ನು ಕೂಡ ಒಗ್ಗರಣೆಗೆ ತೆಂಗಿನೆಣ್ಣೆ ಬಳಸ್ತಾ ಇದ್ದೀವಿ. ಯಾಕಂದರೆ ತೆಂಗಿನೆಣ್ಣೆ ಕೂಡ ಪಿತ್ತಹರ, ಯಾಕಂದರೆ ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಪಿತ್ತ ಹೆಚ್ಚಾಗಿ ಬರುವಂಥದ್ದು. ಆ ಪಿತ್ತ ಹರ ಆಗಿರೋದ್ರಿಂದ ಅದನ್ನು ಬಳಸ್ತಾ ಇದ್ದೀವಿ. ಈಗ ಇದು ಒಗ್ಗರಣೆಗೆ ತೆಂಗಿನೆಣ್ಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ರುಚಿಗೆ ಮತ್ತು ಪ್ರೋಟೀನ್ ಅಂಶಕ್ಕೆ ಎರಡಕ್ಕೂ ಸೇರಿ ಅದಕ್ಕೋಸ್ಕರ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಕರಿಬೇವು. ಈಗ ಈರುಳ್ಳಿನ ಹಾಕಿ ಕುಂಬಳಕಾಯಿನ ಹಾಕಿ ಬೇಯಿಸ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಬೂದುಗುಂಬಳಕಾಯಿ,
ಈ ಬೂದುಗುಂಬಳಕಾಯಿ ಬೇಯಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಚೂರು ನೀರು ಹಾಕಿ ತಟ್ಟೆ ಮುಚ್ಚಿಡೋಣ. ಈ ಕಡೆ ಒಂದು ಪಲ್ಯ ಇದು ಬೇಯ್ತಾ ಇದ್ರೆ ಈ ಕಡೆ ಕೂಡ ಅನ್ನ ಕೂಡ ರೆಡಿ ಆಗ್ತಾ ಇದೆ. ಇನ್ನೊಂದು 2 ನಿಮಿಷದಲ್ಲಿ ಇದು ಪೂರ್ತಿಯಾಗಿ ಎಳ್ಕೊಳ್ಳುತ್ತೆ. ಏನಕ್ಕೆ ತೆಂಗಿನ ಹಾಲು ಬಾರ್ಲಿಗೆ ಹಾಕಿದ್ದೀವಿ ಅಂದರೆ ಬಾರ್ಲಿ ಪಿತ್ತ ಕಫ ಎರಡನ್ನೂ ಕಡಿಮೆ ಮಾಡೋದ್ರ ಜೊತೆಗೆ ಸ್ವಲ್ಪ ವಾತ ಜಾಸ್ತಿ ಮಾಡುತ್ತೆ. ಹಾಗಾಗಿ ವಾತನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ತೆಂಗಿನ ಹಾಲಲ್ಲಿ ಬೇಯಿಸ್ತೀವಿ. ಹಾಗಾಗಿ ಗ್ಯಾಸ್ಟ್ರಿಕಲಿ ಹೊಟ್ಟೆ ಉಬ್ಬರ ಇಸ್ಕೊಳ್ಳೋವಂಥದ್ದು ಆಗ್ದಲೇ ಇರಲಿ ಅನ್ನೋಂಥ ಒಂದು ಕಾರಣಕ್ಕೋಸ್ಕರ. ಈಗ ಈ ಕುಂಬಳಕಾಯಿ ಪಲ್ಯಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ತೇನೆ. ಇಲ್ಲಿ ಖಾರಕ್ಕೆ ಮೆಣಸಿನ್ಕಾಯಿ ಅಥವಾ ಒಣಗಿದ ಮೆಣಸಿನ್ಕಾಯಿ ಆ ಥರ ಯಾವುದೂ ಉಪಯೋಗಿಸಿಲ್ಲ. ಯಾಕಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಾಗ ಅದು ಇನ್ನೂ ಜಾಸ್ತಿ ಮಾಡುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಆದರೂ ಕೂಡ ಜಾಸ್ತಿನೇ ಮಾಡುತ್ತೆ. ಇಲ್ಲಿ ನೀವು ತುಂಬ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಖಾರನೇ ಬೇಡ, ಹಾಗೆ ತಗೊಳ್ಳಿ. ಇಲ್ಲ ಸ್ವಲ್ಪ ಮಟ್ಟಿಗಿದೆ ಅನ್ನೋದಾದರೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಪೆಪ್ಪರನ್ನು ನೀವು ಖಾರಕ್ಕೆ ಹಾಕ್ಕೊಂಡ್ರೆ ಅಷ್ಟೇ ಸಾಕಾಗುತ್ತೆ. ಆಯುರ್ವೇದ ಅನ್ನೋದು ಯಾವುದೋ ಅಲ್ಲ, ನಮಗೋಸ್ಕರ ನಮ್ಮ ಹಿರಿಯರು ಮಾಡಿಕೊಟ್ಟಿರೋದು, ನಮ್ಮ ಭಾರತೀಯ ಪರಂಪರೆ. ಇಲ್ಲಿ ನಾವು ಅದನ್ನು ಉಪಯೋಗಿಸ್ತಾ ಹೋದರೆ ಯಾವುದೇ ಕಾಯಿಲೆಗಳು ಬರ್ದಲೇ ನಾವು ಆರೋಗ್ಯವಾಗಿ ಇರೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ. ಈ ಪಲ್ಯ ಮತ್ತು ಅನ್ನ ಎರಡೂ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತೀನಿ. ಇದನ್ನೀಗ ಒಂದು ತಟ್ಟೆಗೆ ತೆಕ್ಕೊಳ್ಳೋಣ. ಈಗ ಈ ಬಾರ್ಲಿ ಅನ್ನ ಮತ್ತು ಬೂದುಗುಂಬಳಕಾಯಿ ಪಲ್ಯ ಇದೆರಡು ರೆಡಿಯಾಗಿದೆ.